ಕೊಡುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಸಾಕು. ಯಾರು ಬರ್ತಾರೆ ಬೇಗನೆ? ಆಮೇನ್, ಹಲ್ಲೆಲೂಯಾ. ಯಾರು ಒಬ್ಬೊಬ್ರು ಅನ್ಕೊಂತಾರೆ, ಹಂಗ ಹೇಳ್ತಾರಷ್ಟೇ ಬರಲ್ಲ ಅಂತ. ಅನ್ಯ ಜನಗಳ ಹತ್ರ ಹೋಗಿ ಹೇಳಿ ದೇವ್ರು ಬರ್ತಾರೆ ಅಂತ ಅವ್ರು ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಆದ್ರೆ ದೇವ್ರು ನಮಗ್ ಗೊತ್ತಿದೆ, ದೇವ್ರು ಬಂದೇ ಬರ್ತಾನೆ ಅಂತ. ಹಲ್ಲೆಲೂಯಾ. ಆವಾಗ ಗೊತ್ತಿದ್ದವ್ರಿಗೂ ದೇವ್ರು ಕಾಣಿಸ್ಕೊಂತಾರೆ, ಆತನ ನಂಬಿರೋರ್ಗೂ ಕಾಣಿಸ್ಕೊಂತಾರೆ, ನಂಬದೇ ಇರೋರ್ಗೂ ಕಾಣಿಸ್ಕೊಂತಾರೆ. ಆಗ ನಂಬಿರೋರು ಏನ್ ಮಾಡ್ತಾರಪ್ಪ ಅಂತ ಕರೀತಾರೆ, ನಂಬದೇ ಇರೋರು ಎದೆ ಹೊಡ್ಕೊಂಡು ಬಡ್ಕೊಂತಾರೆ. ಅಯ್ಯೋ ನಾನು ಬಿಟ್ಬಿಟ್ನಲ್ಲ, ಸಮಯನ ವ್ಯರ್ಥ ಮಾಡಿದ್ನಲ್ಲ ಅಂತ. ಹಲ್ಲೆಲೂಯಾ. ಆದ್ರೆ ನಮ್ಮನ್ನಾದ್ರೂ ದೇವ್ರು ಏನ್ ಮಾಡಿದ್ದಾರೆ, ಆತನನ್ನು ಬರ್ತಾನೆ ಅಂತ ನಾವು ನಂಬಿಕೆಯಿಂದ ಯಾವಾಗ ದಿನ ಕಾಯೋರಾಗಿದ್ದೀರಿ. ಹಲ್ಲೆಲೂಯಾ. ಕಾಯ್ತಾ ಇದೀವಿ ತಾನೆ ನಾವು. ನಮ್ಗೆ ಯಾಕಂದ್ರೆ ಈ ವಾಕ್ಯ ನಮ್ಗೆ ಚೆನ್ನಾಗ್ ಗೊತ್ತು, 2-3 ಹತ್ರ ದೇವ್ರು ಬರ್ತಾರೆ ಅಂತ. ಹಲ್ಲೆಲೂಯಾ. ಆದಿಯು ಅಂತ್ಯವು ನಾನೇ ಅಂತ ಆತನು ಬರುವಾತನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಬೇಗನೆ ಬರುತ್ತೆ ಅಂತ ಹೇಳಿ ಯಾವ ರೀತಿ ಬರ್ತಾರ ಗೊತ್ತಿಲ್ಲ, ಒಂದು ಕಳ್ಳರ ರೀತಿಯಾಗಿ ದೇವ್ರು ಬಂದೋಗ್ತಾರೆ. ಹಲ್ಲೆಲೂಯಾ. ಮೊದಲಾಗಿ ನಮ್ಮ ಜೀವಿತದಲ್ಲಿ ಬರಮಾಡ್ಕೋಬೇಕು ಯೇಸು ಸ್ವಾಮಿನ. ಹಲ್ಲೆಲೂಯಾ ಅಲ್ವಾ ತಾನೆ? ಮೊದಲಾಗಿ ಏನ್ ಬರಲ್ಲ. ಹಲ್ಲೆಲೂಯಾ ಹೇಳ್ರಿ. ಅದನ್ನ ನಮ್ಮ ಒಳಗ್ ಬರೋದಾದ್ರೆ ನಮ್ಮ ತಪ್ಪುಗಳು ನಮ್ಗೆ ಗರ್ವ ಆಗುತ್ತೆ. ಹಲ್ಲೆಲೂಯಾ. ನಮ್ಮ ಆಲೋಚನೆಗಳು ನಮ್ಗೆ ದೇವ್ರು ತೋರಿಸ್ಕೊಡ್ತಾರೆ. ಹಲ್ಲೆಲೂಯಾ. ಯಾರಿಗೋ ಬರ್ತಾರೆ ಅಲ್ಲ, ನನಗಾಗಿನೇ ಬರ್ತಾರೆ. ಹಲ್ಲೆಲೂಯಾ. ಬೇಗನೆ ಬರ್ತಾರಂತೆ ಆತನು. ಹಲ್ಲೆಲೂಯಾ. ನಿನಗೆ ಕೊಟ್ಟಿರುವುದನ್ನ ಹಿಡಿದಿಕೋ. ಏನ್ ಕೊಟ್ಟಿದ್ದಾರೆ? ಮನೆ ಕೊಟ್ಟಾರ, ಆಸ್ತಿ ಕೊಟ್ಟಾರ, ಅಂತಸ್ ಕೊಟ್ಟಾರ, ಕಾರ್ ಕೊಟ್ಟಾರ. ಆತನ ದಯೆ ಕೊಟ್ಟಿದ್ದಾರೆ, ಆತನ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕೊಟ್ಟಿದ್ದಾರೆ. ಏನ್ ಹೇಳ್ರಿ ನೋಡೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಕೊಟ್ಟವ್ರೆ? ಯಾರಾದ್ರೂ ಹೇಳ್ರಿ. ಅಲ್ಲ, ಇಲ್ಲಿರೋಗಿ ಏನ್ ಕೊಟ್ಟಿದ್ದಾರೆ? ನಾನು ನನ್ನ ಜೀವಿತನೇ ಉದಾಹರಣೆ ಬಿಟ್ಟು ಹೇಳ್ತೀನಿ, ಯಾಕಂದ್ರೆ ನಂಗೆ ಬೈಬಲ್ ಅರ್ಥ ಅಷ್ಟ ಬರಲ್ಲ. ಸಮಾಧಾನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ ಅಲ್ವಾ? ಹಿಂದಿನ ಜೀವಿತಕ್ಕೂ ಇವಾಗಿನ ಜೀವಿತಕ್ಕೂ ಸಮಾಧಾನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಗೆ ಎಷ್ಟೇ ಕಷ್ಟ ಬಂದಿರ್ಬೋದು, ಒಂದ್ 2 ಅವರ್ 10 ನಿಮಿಷ ನೀವು ಹೊತ್ತು ನೋಡ್ರಿ, ಯಾರು ಕೊಡ್ದಂತ ಸಮಾಧಾನ ಆತನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನ ನಮ್ಗೆ ಕೊಟ್ಟಿದ್ದಾರೆ, ನಾವು ಅದನ್ನ ಬಿಟ್ಕೊಡ್ತಾ ಇದ್ದೀವಿ. ಹಲ್ಲೆಲೂಯಾ. ಬೇಡದೆಲ್ಲ ತುಂಬಿಸ್ಕೊಂಡು ಕೊಟ್ಟಿರೋ ಸಮಾಧಾನ ನಾವು ಕೆಡ್ಸ್ಕೊಂತ ಇದ್ದೀವಿ. ಹಲ್ಲೆಲೂಯಾ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಿನಗೆ ಕೊಟ್ಟಿರೋದನ್ನ ಹಿಡಿದಕ್ಕೋ. ಯಾರು ಕೊಡೋದಕ್ ಸಾಧ್ಯ ಇಲ್ಲ. ಗಂಡ ಕೊಡೋದಕ್ ಸಾಧ್ಯ ಇಲ್ಲ, ನನ್ನ ಮಕ್ಕಳು ಕೊಡೋದಕ್ ಸಾಧ್ಯ ಇಲ್ಲ, ನನ್ನ ಹೆತ್ತವರು ಕೊಡೋದಕ್ ಸಾಧ್ಯ ಇಲ್ಲ. ಆದ್ರೆ ಆತನ ಒಬ್ಬನ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನಲ್ಲಿರೋ ಶಾಂತಿ ಸಮಾಧಾನ ನಿಮ್ಗೂ ಕೊಡಲ್ಪಟ್ಟಿದ್ದೀನಿ ಅಂತ ಹೇಳವ್ರ ಇಲ್ಲ? ಅದೇ ರೀತಿ ನಿಜವಾಗ್ಲೂ ನಮ್ಮ ಜೀವಿತಗಳಲ್ಲಿ ಕೊಟ್ಟಿದ್ದಾರೆ ತಾನೆ. ಹಲ್ಲೆಲೂಯಾ. ಕೊಟ್ಟಿರೋರೆಲ್ಲ ಹಲ್ಲೆಲೂಯಾ ಹೇಳ್ರಿ ಜೋರಾಗಿ. ಈ ವರ್ಷದ ಮೊದಲನೇ ದಿನದಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ನಾನು ಕೊಟ್ಟಿರೋದನ್ನ ಬಿಡದೆ ಹಿಡ್ಕೊಳ್ಳಿ ಅಂತ, ಸಮಾಧಾನವನ್ನ ಹಿಡಿದುಕೊಳ್ಳ್ರಿ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ನಾವ್ ಈ ಭೂಮಿ ಮೇಲೆ ನಾವ್ ಎಷ್ಟೋ ಕಷ್ಟಗಳು ಉಪದ್ರಗಳು ಬರ್ಬೋದು, ಜೀವಿಸ್ಬೋದು. ದೇವ್ರು ಹೇಳಿದ್ದಾರೆ, ನಿಮ್ಗೋಸ್ಕರ ಕಷ್ಟಗಳು ಬರುತ್ತೆ ಅಂತಾನೆ ಹೇಳಿದ್ದಾರೆ. ನನಗೂ ಬಂದಿದೆ, ನಿನಗ್ ಬಂದಿಲ್ವಾ ಅಂತ ಹೇಳಿಲ್ವಾ? ನನಗೆ ಏಸಪ್ಪನ್ಗೆ ಬಂದಿದೆ, ನಮಗ್ ಬರಲ್ವಾ ಕಷ್ಟಗಳು? ಬರುತ್ತೆ. ಆದ್ರೆ ಆತನ ಕೊಟ್ಟಿರೋದನ್ನ ನಾವು ಕಳ್ಕೋಬಾರ್ದು, ಆತನ ದಯೆ ನಾವು ಕಳ್ಕೋಬಾರ್ದು, ಆತನ ಸಮಾಧಾನ ನಾವು ಕಳ್ಕೋಬಾರ್ದು. ಹಲ್ಲೆಲೂಯಾ. ದುಡ್ಡು ಹಣಕಾಸು ಎಲ್ಲ ಪಕ್ಕಕ್ಕಿಟ್ರು ಆತನ ಕೊಟ್ಟಿರೋ ಒಂದು ಸಮಾಧಾನ ಇದೆಯಲ್ಲ, ಅದನ್ನ ಕಳ್ಕೊಂಡ್ರೆ ನಿಜವಾಗ್ಲೂ ನಾವು ಬದುಕು ವ್ಯರ್ಥವಾಗಿದ್ದೀವಿ. ಹಲ್ಲೆಲೂಯಾ. ಅದು ತುಂಬಾ ಅಮೂಲ್ಯವಾದದ್ದು. ಎಷ್ಟೋ ದುಡ್ಡಿರೋನ್ ಹತ್ರ ಹೋಗಿ ಕೇಳಿ ನೋಡ್ರಿ, ಸಮಾಧಾನ ಇರಲ್ಲ. ಆದ್ರೆ ನಮ್ಮ ಹತ್ರ ಎಷ್ಟೋ ಸಮಾಧಾನ ಇದೆ, ಎಷ್ಟೋ ಸಂತೋಷವಾಗಿದ್ದೀವಿ. ನಾನು ಅನ್ಕೊಂತೀನಿ ಒಂದೊಂದ್ಸಲ, ಯಪ್ಪ ನನ್ನ ಸಂಸಾರದ ಮೇಲೆ ಯಾರು ಕಣ್ಣು ಹಾಕ್ಬೇಡ್ದಪ್ಪ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಯಾಕಂದ್ರೆ ನನ್ನ ಸಂಸಾರ ಸಂತೋಷವಾಗಿ ಐತಲ್ಲ, ಯಾರ ದೃಷ್ಟಿ ಬೀಳ್ಬಾರ್ದಪ್ಪ, ನೀನ್ ನನಗ್ ಸಮಾಧಾನ ಕೊಟ್ಟಿದ್ಯಾ ದೇವ್ರೆ ಅಂತ ನಾವ್ ಹೇಳ್ತೀವಿ. ಹಲ್ಲೆಲೂಯಾ. ಯಾಕಂದ್ರೆ ಅದು ಆತನ ಕೊಟ್ಟಿರೋದು. ಹಲ್ಲೆಲೂಯಾ. ಅದನ್ನ ನಾವು ಕೊತ್ಕೊಳಕ್ ಬಿಟ್ರೆ ನಮ್ಮಂತ ದಡ್ರು ಮೂರ್ಖರು ಇನ್ನೊಬ್ರು ಇಲ್ಲ. ಹಲ್ಲೆಲೂಯಾ ಅಲ್ವಾ? ಆತನ ಕೊಟ್ಟಿರೋದನ್ನ ಹಿಡಿದುಕೊಂಡಿರ್ಬೇಕಂತೆ. ಹಂಗೆ ಮುಂದಕ್ಕೆ ಹೋದಮ್ಮ. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಜೋಪಾನ ಮಾಡ್ಬೇಕು. ಹಲ್ಲೆಲೂಯಾ. ನೀನು ಕೊಟ್ಟಿರೋದನ್ನ ನಾವು ಜೋಪಾನ ಮಾಡ್ಕೊಳ್ಳೋ, ಆತನ ಕೊಟ್ಟಿರೋ ರಕ್ಷಣೆಯನ್ನು ನಾವು ಜೋಪಾನ ಮಾಡ್ಕೊಳ್ಳೋದಾದ್ರೆ ಯಾರು ಕತ್ಕೊಂಡು ಹೋಗಿ ಬರಲ್ಲ, ಆಚೆನವ್ರು ಯಾರು ಬರಲ್ಲ, ನಮ್ಮ ಹತ್ರ ಇರೋ ಸೈತಾನೇ ಬರ್ತಾನೆ. ಹಲ್ಲೆಲೂಯಾ. ಕ್ಷಣದಲ್ಲೇ ಹಿಂಗ್ ಕಿತ್ಕೊಂಡು ಹೋಗ್ಬಿಡ್ತಾನೆ. ನಿಜವಾಗ್ಲು ನಾನು ಎಷ್ಟೋ ಸಲ ಆಗ್ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ನಾವೇನ್ ಹೇಳ್ತಿರೋ ಅದು ನಂಗೆ ಆಟೋಮೆಟಿಕ್ ಆಗಿ ಉಲ್ಟಾ ಮಾಡ್ಬಿಡ್ತದೆ. ಎಷ್ಟೋ ಸಲ ನೋಡಿದ್ದೀರಿ, ಆಟೋಮೆಟಿಕ್ ಆಗಿ ನಾನು ಏನ್ ಮನ್ಸಲ್ಲಿ ಅನ್ಕೊಂಡಿರೋದನ್ನ ಆಟೋಮೆಟಿಕ್ ಆಗಿ ಉಲ್ಟಾ ತಿರ್ಸ್ಬಿಡುತ್ತೆ. ಯಪ್ಪ ಏನು ಹೇಳ್ಬೋದು, ಮನ್ಸಲ್ಲಿ ಹೇಳಿದ್ನಿ ಅಷ್ಟು ಬೇಗ ಕೇಳಿಸ್ಕೊಳ್ಳೋದ್ನ ಬಾಯಲ್ಲಿ ಹೇಳಿದ್ನ ಕೇಳಿಸ್ಕೊಳ್ಳೋಲ್ವಾ?
ಆತನು ಕೊಟ್ಟಿರೋದನ್ನ ನಾವೇನ್ ಮಾಡ್ತಾ ಇದ್ದೀರಿ? ಈಸಿಯಾಗಿ ಕಳ್ಕೊತಾ ಇದ್ದೀರಿ, ಈಸಿಯಾಗಿ ಕಳ್ಕೊತಾ ಇದ್ದೀರಿ. ಆತನು ಕೊಟ್ಟಿರೋ ರಕ್ಷಣೆನ, ಆತನು ಕೊಟ್ಟಿರೋ ದಯೆನ, ಆತನು ಕೊಟ್ಟಿರೋ ಕೃಪೆನ, ಆತನು ಕೊಟ್ಟಿರೋ ಸಮಾಧಾನ ಈಸಿಯಾಗಿ ನಾವು ಬಿಟ್ಕೊಡ್ತಾ ಇದ್ದೀರಿ. ಹಲ್ಲೆಲೂಯಾ. ಆತನು ಕೊಟ್ಟಿರೋದು ಅಪಾರವಾದದ್ದು, ನಾವು ಈ ದಿನದಲ್ಲಿ ಕಳ್ಕೊಳ್ಳೋರಾಗಿದ್ದೀವಿ. ಹಲ್ಲೆಲೂಯಾ. ಹಂಗೆ ಕೆಳಗಡೆ ಹೋದನು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಆಮೆನ್. ನೋಡ್ರಿ, ದೇವ್ರ ವಾಕ್ಯ ಹೇಳುತ್ತದೆ, ಯಾರು ಆತನು ಕೊಟ್ಟಿರುವುದನ್ನ, ದೇವರು ಕೊಟ್ಟಿರೋದ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತೇನೆ ಅಂತ. ಹಾಲೆಲೂಯಾ. ದೇವ್ರು ಹೇಳ್ತಾರೆ, ಗೋಧಿ ಕಾಳನ್ನ ಹಿಂಗೆ ಚೆಲ್ಲಿದ್ರೆ ಜಳ್ಳೆಲ್ಲ ಏನಾಗುತ್ತೆ? ಹುಟ್ಟಲ್ಲ, ಗಟ್ಟಿಯಾಗಿರೋದು ಬೆಳೆಯುತ್ತೆ ಅಲ್ವಾ? ದೇವರ ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಚೆಲ್ಲಿದ್ರೆ ಅದು ಗಟ್ಟಿಯಾಗಿರೋದೇ ಹುಟ್ಟೋದು. ಇವಾಗ ಹಂಗೆ ಹೇಳೋದು ಬೇಡ, ಜರಡಿ ಇಳಿದ್ರೆ ಗಟ್ಟಿಯಾಗಿರೋದೆಲ್ಲ ಜರಡಿ ನಿಂತ್ಕೊಳ್ಳುತ್ತೆ, ಜಳ್ಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅಲ್ಲೇಲೂಯಾ. ಅದು ದೇವರ ರಾಜ್ಯ ತುಂಬಾನೇ ಕಷ್ಟವಾಗೈತೆ. ಯಾಕೆ ಹೇಳ್ರಿ ಕಷ್ಟವಾಗೈತೆ? ದೇವ್ರಿಗೆ ನಂಬ್ಕೊಂಡವ್ರು ಬೈಬೇಡ್ದು, ದೇವ್ರು ನಂಬ್ಕೊಂಡವ್ರು ಕೆಟ್ಟದಾಗ ಒಬ್ಬರು ಕಸ ಅಸಡ್ಡೆಯಾಗಿ ಅವ್ರಿಗೆ ಹಾಳಾಗೋಗ್ಲಪ್ಪ, ಅವ್ರ ನಾಶವಾಗ್ಲಪ್ಪ ಅನ್ಬೇಡ್ದು. ಇನ್ನು ಅನೇಕ ರೀತಿಯಾಗವೆ, ಆದ್ರೆ ನಾವು ಅದನ್ನ ಮಾಡ್ತಾ ಇಲ್ಲ ಅಲ್ವಾ? ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದೀರಿ ನಾವು ತಾನೇ, ಅದಕ್ಕೆ ವಿರುದ್ಧವಾಗಿ ತಾನೇ ಮಾಡ್ತಾ ಇದ್ದೀರಿ. ಅಂಥವ್ರೆಲ್ಲ ದೇವ್ರ ರಾಜ್ಯದಲ್ಲಿ ನಿಜವಾಗ್ಲೂ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಥರದಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ಆತನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸ್ತೀನಿ ಅಂದ್ರೆ ಆತನ 9 ಆಜ್ಞೆಗಳನ್ನು ನಾವು ಪಾಲಿಸಿದ್ರೆ ಮಾತ್ರನೇ ನಾವು ನಿಂತ್ಕೊಳ್ಳೋಕೆ ಸಾಧ್ಯ. ಇದು ನನಗೂ ಸೇರಿನೇ ದೇವ್ರು ಹೇಳ್ತಾರೆ, ಪ್ರತಿಯೊಬ್ಬರು ಆತನ ಮಕ್ಕಳಲ್ಲಿ ಹೇಳ್ತಾರೆ, ಆತನ ನಿಲ್ಲಿಸ್ಬೇಕಾದ್ರೆ ನಾವೇನಾಗಿರ್ಬೇಕು? ಜಳ್ಳಾಗಿರ್ಬೇಡ್ದು, ಗಟ್ಟಿಯಾಗಿರ್ಬೇಕು. ಹಾಲೆಲೂಯಾ. ಜಳ್ಳಾಗಿರೋರೆಲ್ಲ ಉದ್ರಿ 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 ಹೋಗ್ಬಿಡ್ತಾರೆ. ಎಷ್ಟೋ ಜನ ಬರ್ತಾರೆ, ಇದನ್ನೆಲ್ಲ ಹಿಡ್ಕೊಳಕ್ಕಾಗದೆ ಅಲ್ಲಲ್ಲ ಅರ್ಧದಾರಿಕೆ ಹೋಗ್ತಾನೆ ಇರ್ತಾರೆ. ಹಾಲೆಲೂಯಾ. ಆದ್ರೆ ಇಸ್ರಾಯೇಲ್ ಮಕ್ಕಳು ನಡೆಯುವಾಗ ಅಸ್ಥಿ ಸ್ತಂಭವಾಗಿನೇ ದಾರಿ ದೇವ್ರು ನಮಗ್ ತೋರ್ಸಲ್ವಾ? ತೋರಿಸ್ತಾರೆ. ಅದಕ್ಕೆ ನಾವು ಪ್ರಾರ್ಥಿಸೋ ರೀತಿ ನಮಗ್ ಗೊತ್ತಾಗ್ತಾ ಇಲ್ಲ. ಹಾಲೆಲೂಯಾ. ಇಸ್ರಾಯೇಲ್ ಮಕ್ಕಳು ತೋರಿಸ್ದಾಗೆ ನಮಗೂ ತೋರಿಸ್ತಾ ಇದಾರೆ, ನಮಗೂ ಅಗ್ನಿ ಸ್ತಂಭವಾಗಿ ನಿಂತ್ಕೊತಾ ಇದಾರೆ. ಅದನ್ನ ನಾವು ಪ್ರಾರ್ಥಿಸೋ ರೀತಿ ನಮಗ್ ಗೊತ್ತಾಗ್ತಾ ಇಲ್ಲ. ಹಾಲೆಲೂಯಾ. ನಾವು ನಿಂತ್ಕೋಬೇಕು, ಆತನ ಆಲಯದಲ್ಲಿ ನಾವು ಸ್ಥಿರವಾಗಿ ನಿಂತ್ಕೋಬೇಕಂದ್ರೆ ನಿಜವಾಗ್ಲೂ ಕಷ್ಟ ಐತೆ. ಕಷ್ಟ ಐತೆ ಅಂದ್ರೆ ಏನಂತಲ್ಲ, ಬೇರೆಯವ್ರ ಕೆಟ್ಟಿದ್ ಬಯಸ್ಬಾರ್ದು, ಬೇರೆಯವ್ರ ಬಗ್ಗೆ ಅಸೂಯೆ ಪಡಬಾರ್ದು, ಅವ್ರಿಗೆ ಇನ್ನೊಂದು ಬಗ್ಗೆ ಇರಬಾರ್ದು, ಹಾಳಾಗೋಗ್ಲಿ ಅಂತ ಬಗ್ಗೆ ಬರ್ದು, ಇನ್ನು ಹಲವಾರು ರೀತಿಯಾಗಿ ಅಷ್ಟೇ ಹೊರತು ದೇವ್ರು ಇನ್ನೇನು ಹೇಳ್ಕೊಟ್ಟಿಲ್ಲ. ಹಾಲೆಲೂಯಾ. ಆ ರೀತಿಯಾಗಿ ಮಾಡಿ ಆತನ ಕೊಟ್ಟಿರೋ ದಯೆ ಕೃಪೆ ನಮ್ಮನ್ನು ನಾವು ಇಟ್ಕೊಳ್ಳೋದಾದ್ರೆ ದೇವ್ರು ಏನ್ ಮಾಡ್ತಾರೆ? ಆತನ ಆಲಯದಲ್ಲಿ ನಿಲ್ಲಿಸ್ತಾರಂತೆ. ಈಗ ಎಷ್ಟೋ ಜನ ನಾವು ಬೇರೆಯವ್ರನ್ನ ಕರ್ಕೊಂಬಂದು ಇಲ್ಲಿ ಕೂರ್ಸಕ್ ಆಗಲ್ಲ. ದೇವರ ದಯೆ ಕೃಪೆ ಇರೋರು ಮಾತ್ರನೇ ಇಲ್ಲಿ ಕೂತ್ಕೊಳಕ್ಕಾಗೋದು. ಹಾಲೆಲೂಯಾ. ಬೇಡ್ತಿದ್ದವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು, ಹಾಡುಗಳಾಡ್ಕೊಂಡು, ಕುಡ್ಕೊಂಡು, ಇನ್ನೊಂದು ಮಾಡ್ಕೊಂಡು ಎಷ್ಟೋ ಜನ ಲೋಕದಲ್ಲಿ ಅವ್ರೆ. ಆದ್ರೆ ದೇವ್ರ ಮಕ್ಳು ಏನ್ ಮಾಡ್ತಾರೆ? ಎಲ್ಲಾ ಕಡೆ ಇವತ್ತು ಆರಾಧನೆ ಮಾಡ್ತಾ ಇದಾರೆ. ಅವ್ರಿಗೆ ಯಾಕಂದ್ರೆ ಭಯ ಇದೆ. ಅಯ್ಯೋ, ಇದು ಒಂದು ದಿನ ನಾವು ಎಂಜಾಯ್ ಮಾಡೋದಲ್ಲ, ಇಡೀ ವರ್ಷ ನನ್ನ ದೇವರು ನಮ್ಮನ್ನು ಕಾಯ್ಬೇಕು, ನನ್ನ ಕುಟುಂಬನ ಕಾಯ್ಬೇಕು ಅಂತ. ಹಾಲೆಲೂಯಾ. ಆ ರೀತಿ ಅನ್ಕೊಂಡು ಪ್ರತಿಯೊಬ್ಬನು ದೇವ್ರು ಈ ದಿನ ಆರಾಧನೆ ಮಾಡ್ತಾರೆ. ಹಾಲೆಲೂಯಾ. ಎಂಜಾಯ್ ಮಾಡಕ್ ಹೋಗಲ್ಲ, ಈ ದಿನ ಆರಾಧನೆ ಮಾಡ್ತಾರೆ. ಹಾಲೆಲೂಯಾ. ಅದ್ರಲ್ಲಿ ನಾವು ನಮ್ಮನ್ನು ಒಬ್ರು ದೇವ್ರು ಇಟ್ಟಿದ್ದಾರೆ ಅಂದ್ರೆ ನಾವೆಷ್ಟು ಪುಣ್ಯವಂತರು. ಹಾಲೆಲೂಯಾ. ಆದ್ರೆ ನಮ್ಮ ತಪ್ಪುಗಳನ್ನ ನಾವು ತಿಳಿದು ನಡ್ಕೊಳ್ಳೋರಾಗಿರ್ಬೇಕು. ಹಾಲೆಲೂಯಾ. ಅಷ್ಟು ಬೇಗ ನಮಗ್ ಸಿಗೋದಿಲ್ಲ. ನಾವು ಜಯಿಸಿ ಅದೇನೇ ಹೇಳ್ತಾರಲ್ಲ, ಶಿಲೆನ ಕೆತ್ತಿ ಮಾಡಿದ್ರೆ ಅಂತ, ಅದೇ ರೀತಿ ಯಾವಾಗ ವಾಕ್ಯಗಳನ್ನ ಹೇಳಿ ಅದ್ರ ಪ್ರಕಾರ ನಡ್ಕೊಳ್ಳೋದಾದ್ರೆ ಮಾತ್ರನೇ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ? ಒಂದು ಸ್ಥಿರವಾಗಿ ನಿಲ್ಲಿಸ್ತಾರೆ. ಹಾಲೆಲೂಯಾ. ಆತನ ಕೊಟ್ಟಿರೋದನ್ನ ನಾವು ಬೇಗನೆ ಕಳ್ಕೊಳ್ಳೋದಕ್ಕಿಂತ ಹಿಡ್ಕೊಳ್ಳೋದಾದ್ರೆ ದೇವ್ರು ನಮ್ಮನ್ನ ಈ ವರ್ಷವೆಲ್ಲ, ಇವಾಗ 2024 ಯಾವ ರೀತಿ ಕಳೀತು ನಿಜವಾಗ್ಲೂ ನನ್ಗಂತೂ ಗೊತ್ತಿಲ್ಲ. ನಾನು ಅಂತೀನಿ, ನಾನು ಒಂದೊಂದ್ಸಲ ಹೇಳ್ತೀನಿ, ನಾನು ಲೋನ್ ಕಟ್ತಾ ಇದ್ದೀನಲ್ಲ, ಅದಕ್ಕೆ ನೀನು ಬೇಗ ತಿಂಗಳನ್ನ ಕಳಿಸ್ಬಿಡ್ತೀಯ ದೇವ್ರೆ ಅಂತ ನಾನು ಖುಷಿಯಿಂದ ದೇವ್ರ ಹತ್ರ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಬೇಗ ನಾನು ಕಳ್ದೋಗ್ಬಿಟ್ಟಿದ್ದೆ, ತಿಂಗಳು ಗೊತ್ತೇ ಇಲ್ಲ. ಯಪ್ಪ, ಹಿಂಗೋಗಿ ತಿರ್ಕೊಳ್ಳೋಷ್ಟಕ್ಕೆ ಕಳ್ದೋಗ್ಬಿಟ್ಟೆ ಅಂತ. ನಾನು ಅದಕ್ಕೆ ಯಾವಾಗಲೂ ನಾನು ಒಬ್ಬಳೇ ಇದ್ದಾಗ ಅದನ್ನೇ ಹೇಳ್ತೀನಿ, ನಾನು ಲೋನ್ ಕಟ್ತಾ ಇದ್ದೀನಿ ಅಂತ ನೀನು ಇಷ್ಟು ಬೇಗ ಮುಗಿಸ್ತೀಯಲ್ಲ ದೇವ್ರೆ, ಬೇಗ ಮುಗ್ದೋಗ್ಲಿ ಅಂತ ನಾನು ಯಾವಾಗ ಒಂದು ಕೃತಜ್ಞತೆ ಹೇಳ್ತೀನಿ. ಹಾಲೆಲೂಯಾ. ಯಾಕೆಂದ್ರೆ ನಮಗೆ ಕೊಡೋ ವಾಗ್ದಾನದಲ್ಲಿ ಜೀವ ಇದೆ. ಹಾಲೆಲೂಯಾ. ನಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ಬಲ ಇದೆ. ಹಾಲೆಲೂಯಾ. ಈ ವಾಗ್ದಾನ ನಾವ್ ಇಟ್ಟು ಈ 2025 ನಾವು ಕಾಲಿಡೋದಾದ್ರೆ ದೇವ್ರು ನಿಜವಾಗ್ಲೂ ನಮ್ಮನ್ನ ಏನ್ ಮಾಡ್ತಾರೆ? ಯಾರಿಗೋ ಬರ್ತಾನೆ ಬಿಡು ಅನ್ನೋದಕ್ಕಿಂತ ನನಗ್ ಬರ್ತಾನೆ ಅನ್ನೋದಾದ್ರೆ
ದೇವ್ರು ನಮ್ಮನ್ನ ಇಡೀ ವರ್ಷ ನಮ್ಮನ್ನ ನಡೆಸ್ತಾರೆ. ಹಾಲೆಲೂಯ. ನಮ್ಮ ಕುಟುಂಬಗಳನ್ನ ನಡೆಸ್ತಾರೆ. ಹಾಲೆಲೂಯ. ಎಲ್ಲದಕ್ಕಿಂತ ಅದೇ ತಾನೇ ನಮಗೆ ಮುಖ್ಯ. ನಾವು ಸ್ವಾರ್ಥಿಗಳೇ ಸ್ವಲ್ಪ. ನನ್ನ ಕುಟುಂಬನ ಕಾಪಾಡ್ಕೋಬೇಕು, ನನ್ನ ಕುಟುಂಬದವರೆಲ್ಲ ರಕ್ಷಣೆ ಹೊಂದಬೇಕು ಅನ್ನೋದು ತಾನೇ ನಮ್ಗೆ ಮುಖ್ಯ ಆಗಿರುತ್ತೆ. ಆದ್ರೆ ದೇವ್ರು ಏನ್ ಮಾಡ್ತಾರೆ, ಬೇಗನೆ ಬರ್ತಾರೆ. ಆತನ ಕೊಟ್ಟಿರೋದನ್ನ ನಾವು ಯಾವತ್ತೂ ಅಪಾರಿಸ್ಕೋಬಾರ್ದು ಅನ್ನೋದಾದ್ರೆ ದೇವ್ರು ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಇಡೀ ವರ್ಷ ಎಲ್ಲ ನಮ್ಮನ್ನು ಕಾಪಾಡ್ತಾರೆ. ಹಾಲೆಲೂಯ. ಅದನ್ನ ಕಳ್ಕೊಳ್ಳೋದಾಗೆ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ಈ ವರ್ಷ ದೇವರೇ ನನ್ನನ್ನು ಈ ವರ್ಷವೆಲ್ಲ ನಡೆಸಪ್ಪ, ಯಾರು ಬರ್ತೀಯ ಇಲ್ಲ, ನನಗಾಗಿ ನನ್ನ ಕುಟುಂಬಕ್ಕಾಗಿ ನೀನು ಬೇಗನೆ ಬರ್ತೀಯ, ನನ್ನ ಕುಟುಂಬದವ್ರನ್ನೆಲ್ಲರನ್ನು ನೀನು ರಕ್ಷಣೆ ಮಾಡುವಂತ ನಾವು ಬೇಡ್ಕೊಳ್ಳೋದಾದ್ರೆ ದೇವ್ರು ಈ ವರ್ಷದಲ್ಲಿ ನಮ್ಮ ಜೀವಿತಗಳಲ್ಲಿ ಒಂದು ಅದ್ಭುತ ಕಾರ್ಯಗಳು ಮಾಡೋರಿದ್ದಾರೆ. ಹಾಲೆಲೂಯ. ಆತನು ಕೊಟ್ಟಿರೋ ಜಯಮಾಲೆ ನಾವು ಉಳಿಸ್ಕೊಡೋ ಮಕ್ಕಳಾಗಿ ನಾವು ಆತನ ಮುಂದೆ ಕಾಣಿಸ್ಕೋಬೇಕು. ಹಾಲೆಲೂಯ. ದೇವರಿಗೆ ವಾಕ್ಯ ಕೊಟ್ಟಿದ್ದಕ್ಕೆ ದೇವ್ರಿಗೆ ಕಷ್ಟದಲ್ಲಿ ಲೋಕದಲ್ಲಿ ಮಧ್ಯದಲ್ಲಿ ಜೀವಿಸೋದು ಅಷ್ಟೊಂದು ಸುಲಭನಾ? ಯಾಕಂದ್ರೆ ನಾವು ಒಂದೊಂದು ದಿವಸ ಪಾಪದ ಲೋಕದಲ್ಲೇ ನಾವು ಜೀವಿಸೋದು ಒಂದೊಂದು ಪಾಪ ಮಾಡಿ ಹೇಳ್ತೀವಿ. ಅರೆ ಪಾಪ ಮಾಡಿ ನಾವು ನೋಡಿ ಒಂದು ಮಾತು ಯಾರಂದ್ರೆ ನಾವು ರಿಟರ್ನ್ ಅಂತೀವಿ, ನಾವು ನಮ್ಮ ಜೀವನ ಸಿಕ್ಕಲ್ಲ. ಯಾಕಂದ್ರೆ ಇದು ವಾಕ್ಯ ಓದ್ಬೇಕಾದ್ರೆ ಅನ್ಕೊಂಡೆ ಇದು ನಂಗೆ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ ದೇವ್ರೆ ಅಂತ. ಯಾಕಂದ್ರೆ ನಾನು ಅಷ್ಟೊಂದು ವರ್ಷದಾಗ ಇದ್ದೀವಿ ನಾವು. ಇಲ್ಲ, ಇದು ಯಾರಿಗೆ ಮಾಲೆ ಸಿಗ್ತದೆ ಅಂದ್ರೆ ಲೋಕನೆಲ್ಲ ಅಸಡ್ಡೆ ಮಾಡಿ, ಲೋಕಕ್ಕೋಸ್ಕರ ಚಿಂತೆ ಮಾಡದೆ, ಲೋಕನ ಕಾಲಲ್ಲಿ ತುಳಿದು ಪರಲೋಕನ ಮಾತನ್ನು ನೋಡ್ತಾರಲ್ಲ ಅಂಥವ್ರಿಗೆ ಸಿಕ್ಕೋದಂತೇನೆ ಜೈಮಾಲೆ. ನಮ್ಮಂತವ್ರಿಗೆಲ್ಲ ಸಿಗೋದಿಲ್ಲ. ಯಾಕಂದ್ರೆ ನಾವು ಅರ್ಧ 3/4% ಲೋಕದಲ್ಲಿ ಇದ್ದೀವಿ, 1/4% ನಾವು ದೇವರಾಗಿದ್ದೀವಿ. ಅದು ನಾನು ಒಪ್ಕೊಂತೀನಿ, ನಾನು ಅದು ಗ್ಯಾರಂಟಿ ಒಪ್ಕೊಂತೀನಿ. ಯಾಕಂದ್ರೆ ನಾವು ಆ ರೀತಿ ಜೀವಿಸೋರಿಗೆಲ್ಲ ಏನು ಮಾಡ್ತಾರೆ ಅಂದ್ರೆ ದೇವರು ಜೈಮಾಲೆ ಕೊಡಲ್ಲ. ಎಲ್ಲವನ್ನು ಬಿಟ್ಟು ದೇವ್ರಿಗೋಸ್ಕರ ಒಂದೇ ಬಾಳೋರ್ಗೆ ಅವ್ರ ಸೊತ್ತ ಮೇಲೆ ಅವ್ರಿಗೆ ಏನ್ ಸಿಗ್ತದಂತೆ, ಆ ಶರೀರ ಮಣ್ಗೋದ್ರು ಆತ್ಮಕ ಜಯಮಾಲೆ ಸಿಗ್ತದಂತೆ. ಕೆಳಗಡೆ ಹೋದ ಮಂಗೆ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಆಮೇಲೆ ಯಾರು ಲೋಕದಲ್ಲಿ ಎಲ್ಲಾ ಕಾರ್ಯಗಳನ್ನು ಜಯಿಸಿ ಎಲ್ಲವನ್ನು ಜಯಿಸಿ ನಿಲ್ತಾರೋ ಅವ್ರಿಗೆ ಏನ್ ಮಾಡ್ತದೆ, ಸಭೆ ಅಂದ್ರೆ ಏನು, ಪರಲೋಕದಲ್ಲಿ ಸಭೆ, ಇಲ್ಲಿ ಕಲ್ಲು ಕಟ್ಟಡದಲ್ಲಿರೋಂಥ ಸಭೆ ಅಲ್ಲ, ಪರಲೋಕದಲ್ಲಿರೋಂಥ ಸಭೆಯಲ್ಲಿ ದೇವ್ರು ಏನ್ ಮಾಡ್ತಾರೆ, ಕಂಬವಾಗಿ ನಿಲ್ಲಿಸ್ತಾರೆ. ದೇವದೂತರ ಮಧ್ಯದಲ್ಲಿ ನಾವು ಮನುಷ್ಯರನ್ನು ಕೂಡ ನಾವು ಹಿಂಗೆ ಸುತ್ತೋದ್ಮೇಲೆ ನಾವು ಹಿಂಗೆ ಇರ್ತೀರಿ. ನಮ್ಗೆ ನಾವು ಒಂದೊಂದು ಪಕ್ಷಿಗಳ ತರ ಪ್ರಾಣಿಗಳ ತರ ಆಗಲ್ಲ. ಆವಾಗ ನಾವು ಇದೇ ಸ್ವರೂಪದಲ್ಲೇ ಇರ್ತೀರಿ, ಹಿಂಗೆ ಇರ್ತೀರಿ. ನಮ್ಗೆ ಶರೀರ ಇರಲ್ಲ ಅಷ್ಟೇ, ಆತ್ಮ ಇರ್ತಾರೆ. ನಾವು ಹಿಂಗೆ ಮನುಷ್ಯಗೆ ದೇವದೂತರ ಮಧ್ಯದಲ್ಲಿ ಪರಲೋಕದಲ್ಲಿ ನಾವೇನ್ ಮಾಡ್ತೀವಿ, ದೇವ್ರನ್ನ ಆ ದೇವದೂತರ ಮಧ್ಯೆ ಸೇರಿ ನಾವು ಆರಾಧನೆ ಮಾಡ್ತೀರಿ. ಆ ಜಾಗದಲ್ಲಿ ನಮ್ಮನ್ನ ಇಟ್ಕೊಂತಾರೆ ಅಂದ್ರೆ ಇಲ್ಲೇನಾಗಿರ್ಬೇಕಂದ್ರೆ ನಾವು ಪರಿಶುದ್ಧರಾಗಿರ್ಬೇಕು. ಸಭೆಯಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ, ಸಭೆಯಲ್ಲಿ ಹೋದ ಮತ್ತೊಂದ್ಸಲ, ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ದೇವರ ಆಲಯದಲ್ಲಿ ಅಂದ್ರೆ ಪರಲೋಕದಲ್ಲಿ ಸ್ತಂಭವಾಗಿ ದೇವರು ನಮ್ಮನ್ನ ಒಂದೊಂದು ಮಕ್ಕಳನ್ನು ಕೂಡ ನಿಲ್ಲಿಸ್ತಾರೆ. ಯಾವಾಗಂದ್ರೆ ಈ ಲೋಕದಲ್ಲಿ ಕಷ್ಟ ನಷ್ಟ ವೇದನೆ ಭಾರಗಳೆಲ್ಲ ಜಯಿಸಿ ನಾವು ಪರಲೋಕದ ನಾವು ಸತ್ರು ಕೂಡ ಅಲ್ಲಿ ಪರಲೋಕದಲ್ಲಿ ನಮ್ಮನ್ನೇನಾಗಿದೆ ಸ್ತಂಭವಾಗಿ ನಿಲ್ಲಿಸ್ತಾರೆ. ಪರಲೋಕದಲ್ಲಿ ದೇವರು ಒಂದೊಂದು ವಾಕ್ಯಗಳನ್ನು ದೇವ್ರು ನಮ್ಗೆ ವಾಕ್ಯಗಳ ಮುಖಾಂತರ, ಯಾಕಂದ್ರೆ ನಾವು ಮನುಷ್ಯ ಎಲ್ಲ ಕಡೆ ದುಡುಕ್ತೀರಿ ಅಂತ ನಮ್ ದೇವ್ರ ಬೈಬಲ್ ಕೊಟ್ಟಿದ್ದು. ಇವಾಗ ಒಂದೇ ಹತ್ರ ಬೈಬಲ್ ಆಯ್ತಾ ಇಲ್ಲ, ಯಾಕಂದ್ರೆ ಅವ್ರು ಹೆಂಗ್ ಬೇಕೋ ಹೋಗ್ಬೋದು. ಯಾಕಂದ್ರೆ ಅವ್ರ ಪಾಪ ಇದು ಗೊತ್ತಿಲ್ಲ, ಇದ್ರ ನಾವು ತೆಗೆದು ಕೂಡ ಅವ್ರು ನೋಡಿಲ್ಲ. ಇದನ್ನ ಯಾರು ಕೊಟ್ಟವ್ರು ಅವ್ರು ಇದನ್ನ ಓದಿ ಇದನ್ನ ನಡ್ಕೊಂಡ್ಲಿ ಇದ್ರ ತರ ಅಂತಾನೆ ದೇವ್ರು ಏನ್ ಮಾಡಿದ್ರು, ಬೈಬಲ್ನ ಸೃಷ್ಟಿ ಮಾಡಿದ್ರು. ಹೆಂಗಂದ್ರೆ ಹಂಗೆ ನಡೀತಾರೆ ಅಂತ ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ಏನ್ ಮಾಡಿದ್ರು, 12 ಜನ ಶಿಷ್ಯನ ಆರಿಸ್ಕೊಂಡ್ರು. ಅವ್ರು ದೇವ್ರು ಮಾಡಿದ ಅದ್ಭುತನೆಲ್ಲ ಅವ್ರು ಏನ್ ಮಾಡಿದ್ರು, ಬುಕ್ಕಾಗ ಬರೆದ್ರು. ಒಬ್ರೊಬ್ರೇ ಬರೆದ್ರೆ ಇದನ್ನ ಎಷ್ಟು ಜನ ಅವ್ರೆ ಅಷ್ಟು ಜನ ಕೂಡ ಅಲ್ಲೊಬ್ರು ಬರ್ದು ಅದನ್ನ ಎಲ್ಲೋ ಮಣ್ಣಲ್ಲಿ ಊತಿಕ್ಕಿದ್ರನ್ನ ತೆಗೆದು ಇದನ್ನ ಬೈಬಲ್ ಆಗಿ ಮಾಡಿದ್ದು ಅಂತ ದೇವ್ರ ವಾಕ್ಯ ಐತೆ. ಹಂಗೆ ದೇವ್ರು ಏನ್ ಮಾಡ್ರು, ಹಿಂಗೆ ಹೆಂಗಂದ್ರೆ ಹಂಗೆ ನಡಿಬಾರ್ದು ಅಂತಾನೆ ಈ ವಾಕ್ಯಗಳು ದೇವ್ರು ಮಾತನಾಡಿದ್ದು, ದೇವ್ರು ಮಾಡಿದ ಅದ್ಭುತ ಕಾರ್ಯಗಳು ಎಲ್ಲಾನು 12 ಜನ ಶಿಷ್ಯರು ನೋಡಿದ್ರಲ್ಲ, ಅವರೆಲ್ಲ ನೋಡಿ 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 ಹಿಂಗೆ ದೇವ್ರು ಮಾಡಿದ್ರು, ಇದೇ ಮಾಡಿದ್ರು, ದೇವ್ರು ಹಿಂಗೆ ಹಂಗೆ ಅಂತ ಹೇಳಿ ಮಾಡಿದ್ರು. ಇದನ್ನ ಬರ್ದು ನಮ್ಮ ಕೈಗಳು ಕೊಟ್ಟವ್ರೆ. ಇದು ಅನ್ಯರ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಏನಂದ್ರೆ ಏನು ಅನ್ಯರ್ಗೆ ಗೊತ್ತಿಲ್ಲ. ಅರೆ ಇದನ್ನ ಹಿಡಿದಂತ ಪ್ರತಿಯೊಬ್ಬರಿಗೂ ಲೋಕ ಏನು ಪರಲೋಕ ಏನು ಎರಡು ಕೂಡ ಇದ್ರೊಳಗೆ ಇಕ್ಕವ್ರೆ. ಜೀವನ ಇಕ್ಕವ್ರೆ, ಮರಣನೂ ಇಕ್ಕವ್ರೆ. ನಾವ್ ಯಾವ್ದನ್ನು ಆಡ್ಸ್ಕೊಂತೀರ ನಮ್ಮ ಕೈಯಲ್ಲೇ ಕೂಡ ಕೊಟ್ಟವ್ರ. ಅದನ್ನು ದೇವ್ರ ಕೈಲಿ ಇಟ್ಕೊಂಡಿಲ್ಲ ಪಾಪ. ಅದನ್ನು ನಮ್ಮ ಕೈಗೆ ಕೊಟ್ಟು ಮನುಷ್ಯ ಕೈ ಕೊಟ್ಬಿಟ್ರೆ, ನೀನು ನೀತಿ ಆಗಿದ್ರೆ ಪರಲೋಕ, ನೀತಿ ಬಿಟ್ರೆ ನರಕ. ಎರಡು ನಮ್ಮ ಕೈ ಕೊಟ್ಬಿಟ್ಟು ಅದೇ ತರ ಬುದ್ಧಿ ಕೊಟ್ರು, ಜ್ಞಾನ ಕೊಟ್ರು, ಬೈಬಲ್ ಕೊಟ್ಟರು. ನಾವ್ ಯಾವ್ದನ್ನ ಆಡ್ಸ್ಕೊಂತೀರೋ ಅದು ನಮ್ಮ ಕೈಯಲ್ಲಿ ಐತೆ. ಒಳ್ಳೆ ರೀತಿಯಾಗಿ ನಡೆದ್ರೆ ಪರಲೋಕ, ಪಾಪವಾಗಿ ನಡೆದ್ರೆ ನರಕ. ಎರಡು ದೇವ್ರು ನಮ್ಮ ಕೈಯಲ್ಲಿ ಕೊಟ್ಟವ್ರೆ. ಮತ್ತೊಂದ್ಸಲ ಪಶ್ಚಿಮ ಬದಮ ವಾಕ್ಯ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸ
ಬಯಸಬಾರದು. ಆಮೇಲೆ ಸಾಕು. ನಮಗ್ ಕೊಟ್ಟಿರೋದು ಏನ್ ಮಾಡಕತ್ತೆ, ಹಿಡ್ಕೊಳ್ಬೇಕಂತೆ. ನಾವು ಹಿಡ್ಕೊಂಡು ನಮ್ಗೆ ಕೊಟ್ಟಿರೋದು ನಮ್ಗೇನ್ ಕೊಟ್ಟವ್ರೆ, ಕತ್ತಿನ ಕೊಟ್ಟವ್ರ ನಮ್ ಕೈ ಇದೇನಿದೆ ಬೈಬಲ್ ಅಂತ ಅಂದ್ರೆ ಇದು ಕತ್ತಿ. ಈ ಕತ್ತಿ ನಮ್ ಕೈ ಕೊಟ್ಟವ್ರ ಅಂದ್ರೆ ಇದನ್ನ ಯಾವಾಗ ನಾವು ಹಿಡ್ಕೊಳ್ಬೇಕು. ಇದಾಗ ಎಲ್ಲಾ ವಾಕ್ಯಗಳು ನಮ್ಗೆ ಗೊತ್ತಿಲ್ಲ ಗೊತ್ತಿರೋದು ಅಲ್ಪ ಸ್ವಲ್ಪ ಅಲ್ಲ ಆದ್ರೂ ನಾವು ದೇವ್ರ ಹಿಂಗೆ ಅಂತ ನಮ್ಮ ಮನಸ್ಸಲ್ಲಿ ದೃಢವಾಗಿರ್ಬೇಕು. ನಾವು ಅಲ್ಲಿ ಇಲ್ಲಿ ಜಾರದಾಗೆ ದೇವ್ರ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿರೋದು ನಾವು ಭದ್ರ. ನಮ್ಗೊಂದು 10,000 ಕೊಟ್ಬಿಡ್ತಾರೆ ಯಾರನ್ನ, ನಾವು ಅದನ್ನ ಬೀದರಲ್ಲೇ ಬಿಸಾಕೊಂಡು ಓಡಾಡ್ತೀರಾ? ಎಷ್ಟು ಜಾಗೃತಿಯಾಗಿ ಬೀದಲ್ಲಿ ಇರ್ತೀರಿ. ಅದಕ್ಕಿಂತ ಕೋಟಿಗಿಂತ ಹೆಚ್ಚಾಗಿ ಬಾಳೋದ್ರಿಂದ ಕೊಟ್ಟವ್ರಂದ್ರೆ ನಾವ್ ಇದನ್ನ ಕೈಗೊಂಡು ನಡಿಬೇಕು ಅಂತಾನೆ ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ಕಂತ ದೇವ್ರು ಬರೋ ತನಕ ಜಾಗೃತಿಯಾಗಿ ಹಿಡ್ಕೊಂಡಿರ್ಬೇಕು. ದೇವ್ರು ಬಂದಾಗ ಇದನ್ನ ದೇವ್ರ ಇದನ್ನೆಲ್ಲ ನಾವು ಸರಿಯಾಗಿ ನಡೆದಾಗ ದೇವ್ರು ನಮ್ಮನ್ನ ಪರ್ಲೋಕಕ್ಕೆ ಎತ್ಕೊಂಡು ಹೋಗ್ತಾರೆ. ಅವಾಗ ದೇವ್ರು ಬರೋ ಟೈಮಾಗ ನಾವೇನು ಸೊತ್ತಾದ್ರೂ ಕೂಡ ನಾವ್ ಎದ್ದು ನಿಂತ್ಕೊಂತೀರಿ. ಮನುಷ್ಯನ ತರ ಎದ್ದು ನಿಂತಾಗ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ, ನನ್ನ ಮಗ ನಾನು ಕೊಟ್ಟರೆ ಎಲ್ಲಾ ಆಜ್ಞೆಗಳನ್ನು ಕೈಗೊಂಡು ನಡೆದವಳೆ, ನನ್ನ ಮಗನ್ ನಡೆದವನೇ, ನನ್ನ ಮಕ್ಕಳು ನನ್ ಬಿಡಬಾರ್ದು ಅಂದ್ಬಿಟ್ಟು ಸೈತಾನ್ ಕೈಗೆ ಒಪ್ಪಿಸ್ದೆ ಆತನ ಕೈಗೆ ತಗೊಂಡ್ರೆ. ಯಾಕಂದ್ರೆ ನಾವು ಆತನ ಕೊಟ್ರೆ ಎಲ್ಲಾನು ನಾವ್ ಹಿಡ್ಕೊಬೇಕು. ಎಲ್ಲಾನು ನಮ್ಗೆ ಅಂತ ಭಾರವಾಗಿದೇನೋ ಕೊಟ್ಟವ್ರ, ಏನು ಕೊಟ್ಟಿಲ್ಲ, ಅವ್ರು ಸ್ವಲ್ಪನೇ ಕೊಟ್ಟಿರೋದು. ಕಷ್ಟ ಸುಖ ಕಣ್ಣೀರು ವೇದನೆ ಮಧ್ಯಲ್ಲೂ ನಮ್ಗೆ ಸ್ವಲ್ಪನೇ ಕೊಟ್ಟವ್ರೆ. ಒಬ್ಬರನ್ನ ಕೊಲೆ ಮಾಡೋದು ಹೇಳವ್ರ ಇಲ್ಲ, ಮಾಡ್ದನ್ನ ಬಿಟ್ಬಿಟ್ಟು ನಮ್ಮ ಪಾಡ್ ನಾವು ದೇವ್ರ ಕಡೆ ನಡೀತಾ ಇರ್ಬೇಕು. ಇನ್ನೊಂದು ಇನ್ನೊಬ್ರದ್ದು ನಾವು ಹೋಗದೆ, ಇನ್ನೊಬ್ರು ಕುಟುಂಬಕ್ಕೆ ನಾವು ಹೋಗದೆ, ಇನ್ನೊಬ್ರನ್ನ ಆಶಿಸ್ದೆ, ಇನ್ನೊಂದು ಆಸ್ತಿನ ಆಶಿಸ್ದೆ, ಇನ್ನೊಬ್ರು ಒಡನೆ ಆಸ್ತಿದ್ದೆ. ನಮ್ಗೆ ಏನ್ ಕೊಟ್ಟವ್ರು ಅದನ್ನ ಹಿಡ್ಕೊಂಡು ದೇವ್ರೇ ನೀನ್ ಕೊಟ್ಟಿದ್ದೆಲ್ಲ ಸಾಕು. 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ತೃಪ್ತಿ, 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ತೃಪ್ತಿ. ಈ ತರ ನಾವು ನಡೆಯೋದಾದ್ರೆ ದೇವ್ರು ನಮ್ಮನ್ನ ಆಶೀರ್ವಾದ. ದೇವ್ರು ಅದೇ ಹೇಳ್ತಾರೆ, ನಾವು ಅದನ್ನ ಕೊಟ್ಟಿರೋದನ್ನ ನಾವೇನ್ ಮಾಡ್ಕೋ ಭದ್ರವಾಗಿ ಹಿಡ್ಕೊಂಡು ನಾವು ನಡಿಬೇಕು. ವಾಕ್ಯಗಳು ಒಂದೊಂದು ವಾಕ್ಯ ದೇವ್ರ ವಾಕ್ಯ ಅಂತ ರೊಟ್ಟಿದಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ವಾಕ್ಯಗಳಿಂದ ಬದುಕುತ್ತಾನೆ ಅಂತ. ದೇವ್ರಿಗೆ ಕೊಟ್ರೆ ವಾಕ್ಯ ಎಷ್ಟೋ ಜನಕ್ಕೆ ವಾಕ್ಯಗಳಿಲ್ದೆ ಹೆಂಗಂದ್ರೆ ಹಂಗ್ ನಡೀತಾರೆ, ಹೆಂಗಂದ್ರೆ ಹಂಗ್ ಹೋಗ್ತಾರೆ. ಪಾಪ ಅವ್ರ ವಾಕ್ಯದ ಬಗ್ಗೆ ಗೊತ್ತಿಲ್ಲ, ಪರಲೋಕದ ಬಗ್ಗೆ ಗೊತ್ತಿಲ್ಲ. ಅದೇ ಕೊಟ್ಟಿರೋದು ದೇವ್ರು ನಮ್ಗಾದ್ರು ಕೊಟ್ಟವ್ರ. ನಾವ್ ಈ ವಾಕ್ಯ ಇಟ್ಕೊಂಡು ಈ ವರ್ಷದ ವಾಗ್ದಾನ ನಮ್ಮ ಜೀವಿತ ನೆರವೇರ್ಲಿ ಅಂತ ನಮ್ ದೇವ್ರು ಏನ್ ಕೊಟ್ಟವ್ರು ಅದ್ರಲ್ಲಿ ನಾವು ತೃಪ್ತರಾಗಿ ಅದನ್ನ ಪಾಲನೆ ಇಟ್ಕೊಂಡು ನಾವು ನಡೆಯೋದಾದ್ರೆ ನಮ್ ದೇವ್ರು ಒಬ್ಬೊಬ್ಬರನ್ನ ಆಶೀರ್ವದಿಸ್ತಾರೆ. ದೇವ್ರ ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವ್ರ ಥ್ಯಾಂಕ್ಸ್ ಹೇಳ್ತೀನಿ.